ಪ್ರವಾಹದ ಆರ್ಭಟ ಇನ್ನೇನು ಕಡಿಮೆ ಆಯಿತು ಅಂತ ಆ ನದಿ ತೀರದ ಜನ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಇದೀಗ ಮತ್ತೆ ನದಿ ಆರ್ಭಟ ಜೋರಾಗ್ಬಿಟ್ಟಿದೆ. ಜಲಪ್ರವಾಹಕ್ಕೆ ನಲುಗಿ ಹೋಗಿದ್ದಾರೆ ಆ ಭಾಗದ ಜನ. ಎಲ್ಲಿ ಏನಾಯಿತು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿಯುತ್ತಿರತಕ್ಕಂಥ ಮಳೆಯಿಂದಾಗಿ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಪ್ರವಾಹ ಭೀತಿ ಹೆಚ್ಚಾಗ್ತಾ ಇದೆ. ನದಿಯ ಆರ್ಭಟ, ಪ್ರವಾಹಕ್ಕೆ ಮುಳುಗಿದ ದೇವಸ್ಥಾನ, ಜಮೀನುಗಳು ಜಲಾವೃತ, ಜನಜೀವನ ಅಲ್ಲೋಲ ಕಲ್ಲೋಲ. ಮಹಾಮಳೆಗೆ ಘಟಪ್ರಭಾ ಅಬ್ಬರ, ತೀರದ ಜನರಿಗೆ ಪ್ರವಾಹದ ಆತಂಕ. ಮಹಾರಾಷ್ಟ್ರದಲ್ಲಿ ಸುರಿದ ಧಾರಾಕಾರ ಮಳೆಗೆ ರಾಜ್ಯದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದಲ್ಲಿ ಘಟಪ್ರಭಾ ಆರ್ಭಟ ಜೋರಾಗಿದೆ. ಗ್ರಾಮಸ್ಥರಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಘಟಪ್ರಭಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇದರಿಂದ ಮಾಚಕನೂರು ಗ್ರಾಮದಲ್ಲಿರುವ ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ದೇವಸ್ಥಾನದೊಳಗೆ 10 ಅಡಿಯಷ್ಟು ನೀರಿದ್ದು ದೇವರ ದರ್ಶನ ಪೂಜೆ ಬಂದ್ ಮಾಡಲಾಗಿದೆ. ನದಿ ದಡದಲ್ಲೇ ಹೊಳೆ ಬಸವೇಶ್ವರ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗ್ತಾ ಇದೆ. ಶ್ರಾವಣ ಕೊನೆ ಶುಕ್ರವಾರದ ಪೂಜೆ ನದಿ ದಡದಲ್ಲಿಯೇ ಭಕ್ತರು ಮಾಡಿದರು. ಇನ್ನು ತುಂಬಿದ ನದಿಯಲ್ಲಿ ಕೆಲವರು ಈಜಿ ದೇವಸ್ಥಾನಕ್ಕೆ ಆಗಮಿಸಿದರು. ಉಕ್ಕಿ ಹರಿಯುವ ನದಿಯಲ್ಲಿ ಮಕ್ಕಳು ನೀರಾಟ ಆಡ್ತಾ ದುಸ್ಸಾಹಸ ತೋರಿದರು. ಆರಂಭ ಫಸ್ಟ್ನೇ ಅಮಾಸಿ ರವಿವಾರ ಅಮಾಸಿ ಸರ್, ಅವತ್ತಾದರೂ ದೇವಸ್ಥಾನ ಫಸ್ಟಿಗೆ ನೀರಾಗೈತೆ ರೀ. ರವಿವಾರ ದಿವಸ ಹೊಳ್ಳಿ 1ನೇ ಸೋಮವಾರ ನೀರಾಗೈತೆ ರೀ. 2ನೇ ಸೋಮವಾರ 3ನೇ ಸೋಮವಾರ ಕುಲ್ಲ ಐತೆ ರೀ. ಹೊಳ್ಳಿ 3ನೇ ಸೋಮವಾರ ಸ್ವಲ್ಪ ಬರಕತ್ತು. ಈಗ 4 ದಿವಸ ಹೆಚ್ಚಿಗೆ ಬರಕತ್ತೆ ರೀ. ಇದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಇವತ್ತು ಶುಕ್ರವಾರ 5 ದಿವಸ ಆದ್ಮೇಲೆ ಬರಕೈತಿ. ನಾವು ಬುಧವಾರ ಮಟ್ಟ ಪೂಜೆ ಮಾಡ್ತಾರೆ ಅಲ್ಲೇ ಒಳಗೆ. ಈಜು ಬಿದ್ದು ಹೋಗ್ಯಾರು ಒಂದಿಟ್ಟು ಕೂಡಿಕೊಂಡು ಮಟ್ಟ ಅವರು ನಾವು ದೇವಸ್ಥಾನ ಪೂಜೆ ಮಾಡ್ತೀವಿ ಒಳಗೆ ಹೋಗಿ ಇಷ್ಟಿಂದ ಪೂರ ನೀರಾಗಾರೆ ಹೊಳನ್ನೇ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇನ್ನು ಉಕ್ಕಿ ಹರಿಯುತ್ತಿರುವ ಘಟಪ್ರಭಾ ನದಿ ಆರ್ಭಟಕ್ಕೆ 100 ಎಕರೆ ಬೆಳೆ ಜಲಾವೃತವಾಗಿದೆ. ಅಲ್ಲದೆ ಮಾಚಕನೂರು ಚಿಕ್ಕೂರು ಮಧ್ಯದ ಘಟಪ್ರಭಾ ಸೇತುವೆ ಮುಳುಗುವ ಹಂತಕ್ಕೆ ಬಂದಿದೆ. ಒಂದು ವೇಳೆ ಸೇತುವೆ ಮುಳುಗಿದರೆ ಮಾಚಕನೂರು, ಚಿಕ್ಕೂರು, ಬಂಟನೂರು, ಲೋಕಾಪುರ ಸಂಪರ್ಕ ಕಡಿತವಾಗಲಿದೆ. ಏನಾಗೈತೆ ಅಂದ್ರೆ ರೈತರ ಬಾಳೆ ಇವಾಗ ಭಾಳಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ಕಬ್ಬುಗಳನ್ನ ಹಚ್ಚಿರ್ತಾರೆ. ಕಬ್ಬು ಏನಾಗ್ತಾ ಇದೆಪ್ಪ ಅಂದ್ರೆ ಇದು ನದಿ ನೀರಿನಿಂದ ಅದು ಸತತವಾಗಿ ತಿಂಗಳಾಂಗಟ್ಲೆ ನೀರು ನಿಂದ್ರಿಂದ ಏನಾಗತ್ತಪ್ಪ ಅಂದ್ರೆ ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಹೋಗ್ತಾ ಇದೆ. ರೈತರು ಅದಕ್ಕೆ ಸಾಲ ಸೂಲ ಮಾಡಿ ಖರ್ಚು ವೆಚ್ಚಗಳನ್ನು ಮಾಡಿ ಅದನ್ನು ಬೆಳೆದಿದ್ದಾಗ ಅದು ಕೈಗೆ ಬರಲಿಲ್ಲಪ್ಪ ಅಂದ್ರೆ ರೈತರ ಒಂದು ಸಮಸ್ಯೆ ಭಾಳಷ್ಟು ಆಗ್ತಾ ಇದೆ. ಮಹಾಮಳೆಗೆ ಮೇಲಿಂದ ಮೇಲೆ ಘಟಪ್ರಭಾ ಉಕ್ಕಿ ಹರಿತಾ ಇದೆ. ಪ್ರವಾಹ ಆರ್ಭಟಕ್ಕೆ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ಬಾಗಲಕೋಟೆಯಿಂದ ಮಹಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೀವೇನಾದ್ರೂ ಆ ರಸ್ತೆಯಲ್ಲಿ ಹೋಗಬೇಕು ಅಂದ್ರೆ ನಿಮ್ಮ ಗುಂಡಿಗೆ ಗಟ್ಟಿ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತು ತಪ್ಪಿದ್ದಲ್ಲ. ಬಲಿಗಾಗಿ ಕಾಯ್ತಿರೋ ಆ ರಸ್ತೆ ಯಾವುದು ಅಂತೀರಾ? ಇಲ್ಲಿದೆ ನೋಡಿ. ಬೀದರ್ ಉದ್ಗೀರ್ ಮುಖ್ಯ ರಸ್ತೆ ನೌಬಾದ್ವರೆಗೆ ಸಂಪೂರ್ಣವಾಗಿ ಹಾಳಾಗ್ಯದ ಅಂತ ಹೇಳ್ಬೋದು. ಜನ ಏನದ ಅಂದ್ರೆ ಇವತ್ತು ಜೀವ ಕೈ ಹಿಡ್ಕೊಂಡು ಇಡೋಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ. ನೋಡ್ಬೋದು ನೀವು ಅಪ್ಪಪ್ಪ, ಇದೇನು ರೋಡ? ಎಲ್ಲಿ ನೋಡಿದ್ರು ಗುಂಡಿಗಳದ್ದೇ ದರ್ಬಾರ್. ನೀವೇನಾದರೂ ಇಲ್ಲಿ ಸಂಚರಿಸ್ತೀರಿ ಅಂದರೆ ನಿಮ್ಮ ಗುಂಡಿಗೆ ಗಟ್ಟಿ ಇರಬೇಕು. ಏನಾದರೂ ಯಾಮಾರಿದ್ರೆ ಕತೆ ಅಷ್ಟೇ. ಬೀದರ್ ಉದಗಿರ್ ಬಾಲ್ಕಿ ಮುಖ್ಯ ರಸ್ತೆಯಲ್ಲಿ ಬೃಹತ್ ಗುಂಡಿಗಳದ್ದೇ ಕಾರುಬಾರು. ನೌಬಾದವರೆಗೂ ತಗ್ಗು ಗುಂಡಿಗಳು ಬಿದ್ದಿದ್ದು ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕಾಗಿದೆ. ಅಲ್ಲದೆ ರಸ್ತೆಯಲ್ಲಿನ ಡಾಂಬ ಸಂಪೂರ್ಣ ಕಿತ್ತು ಹೋಗಿದ್ದು ಜನರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಇನ್ನು ಈ ರಸ್ತೆಯಲ್ಲಿ ಸಚಿವ ರಹೀಂ ಖಾನ್ ಹಾಗೂ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಂಚರಿಸುತ್ತಾರೆ. ಆದರೂ ಇವರ ಕಣ್ಣಿಗೆ ಮಾತ್ರ ಸಮಸ್ಯೆ ಕಾಣುತ್ತಿಲ್ಲ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಮಂತ್ರಿಗಳಿಗೆ ಏನು ಹೇಳಿಸ್ರೆ ಯಾರು ಬರಂಗಿಲ್ಲ, ನೋಡಂಗಿಲ್ಲ, ಏನು ಭೀ ಇಲ್ಲ. ಎಲ್ಲಿ ಹೋಗ್ಯಾರ ಏನೋ ಅವ್ರು ಯಾಕೆ ಕಾಣಿಸಲ್ಲ. ಅವ್ರು ನೋಡ್ತಾರ, ಹಂಗೆ ಹೋಗ್ತಾರೆ. ಈ ರೋಡಿನ ಹೊಂಟಂತ ತಿರುಗಾಡ್ತಾರೆ. ಈ ಇಲ್ಲದ ಪಾಪನಾಸ್ ರೋಡ್ ಅದ ನೋಡ್ರಿ, ನಮ್ಮ ಮನೆ ಮುಂದೆ ಒಂದು ಕಡ್ಡ ಅದ. 2 ವರ್ಷ ಮೇಲೆ ಐತಿ. ಏಸು ಮಂದಿ ಬಿದ್ದಾರ, ಏಸು ಮಂದಿ ಸೀರಿಯಸ್ ಆಗ್ಯಾರ, ಏಸು ಮಂದಿ ಸತ್ತಾರ. ಅದು ಕೊನೆ ಇಲ್ಲ. ಅದಕ್ಕೆ ಭಾಳ 2 ವರ್ಷ ಮೇಲೆ ಐತಿ. ಇದೇ ರಸ್ತೆಯಲ್ಲಿ ಹಲವಾರು ಅವಾಂತರಗಳು ಆಗಿದ್ದು ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಅದರಲ್ಲೂ ಏನಾದರೂ ಮಳೆಯಾದ್ರೆ ಸವಾರರು ಪಡೋ ಕಷ್ಟ ಅಷ್ಟಿಷ್ಟಲ್ಲ. ರಸ್ತೆ ಖರಾಬ್ ಆಗಿದೆ ಸರ್, ಭಾಳಷ್ಟು ಖರಾಬ್ ಆಗಿದೆ. ಮಳೆ ಎಲ್ಲ ಬಿದ್ದು ಇದೆಲ್ಲ ಮಣ್ಣು ಕೆದರಿ ಬಿಟ್ಟರೆ ಎಲ್ಲ ಭಾಳ ಖರಾಬ್ ಆಗಿದೆ. ಅದಕ್ಕೆ ಸರಿಯಾಗಿ ಚೆನ್ನಾಗಿ ಮಾಡಬೇಕು. ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ರಸ್ತೆ ಸರಿಪಡಿಸ್ತಾರ ಕಾದು ನೋಡಬೇಕಿದೆ.
ದರ್ಶನನ್ನ ಬಳ್ಳಾರಿಗೆ ಎತ್ತಂಗಡಿ ಮಾಡಿಸಿದೆ. ರೌಡಿ ಶೀಟರ್ಗಳ ಸಹವಾಸ ಪೊರ್ಕಿಗೆ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ದರ್ಶನ್ ಬೇಲ್ಗೆ ಕೊಡಲಿ ಏಟು ಹಾಕಲಿದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗು, ಪಕ್ಕದಲ್ಲಿ ರೌಡಿ ಶೀಟರ್ಸು, ಜೈಲಲ್ಲಿದ್ದುಕೊಂಡೇ ವಿಡಿಯೋ ಕಾಲು. ಇಷ್ಟೇ ಅಲ್ಲ, ಬೆಡ್ ಮೇಲೆ ಭೂಪತಿಯ ಫೋಟೋ. ಇದೇ ಫೋಟೋಗಳು ಪರಪ್ಪನ ಅಗ್ರಹಾರದಲ್ಲಿ ಕಳ್ಳಾಟವಾಡಿದ್ದ ಕಾಟೇರನಿಗೆ ಇದೇ ಫೋಟೋಗಳು ಮುಳುವಾಗಿ ಬಿಟ್ಟಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಪೊರ್ಕಿಯನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಿಸಿದೆ. ಇಷ್ಟೇ ಅಲ್ಲ, ದರ್ಶನ್ ಬೇಲ್ಗೂ ಇದು ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರೌಡಿ ಶೀಟರ್ಗಳಿಂದ ದರ್ಶನ್ ಬೇಲ್ಗೆ ಕಂಟಕ. ಕಾಟೇರ ಬಿಡುಗಡೆ ಭಾಗ್ಯ ದೂರ ದೂರ ದೂರ. ನಿಜ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗಾಗಲೇ ಪೊಲೀಸರು ಅಂತಿಮ ತಯಾರಿಯಲ್ಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಲು ದರ್ಶನ್ ರೆಡಿಯಾಗಿದ್ದಾನೆ. ಆದ್ರೆ ಜೈಲು ಫೋಟೋಗಳು ಕಾಟೇರನ ಜಾಮೀನಿಗೆ ಅಡ್ಡಿ ಮಾಡಲಿವೆ. ಎಸ್, ಸಾಮಾನ್ಯವಾಗಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಿದಾಗ ಸರ್ಕಾರಿ ವಕೀಲರು ಆಕ್ಷೇಪಣೆ ಸಲ್ಲಿಸುತ್ತಾರೆ. ಈ ವೇಳೆ ದರ್ಶನ್ ಜೈಲಲ್ಲಿ ರೌಡಿ ಶೀಟರ್ ಜೊತೆ ಗುರುತಿಸಿಕೊಂಡಿದ್ದೇ ಪೊಲೀಸರಿಗೆ ಅಸ್ತ್ರವಾಗುತ್ತೆ. ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ನಾಗ ರೌಡಿ ಶೀಟರ್ ಧರ್ಮ ಬೇಕರಿ ರಘು ಜೊತೆ ಕಾಣಿಸಿಕೊಂಡಿರೋದು ಖಾಕಿಗೆ ಬ್ರಹ್ಮಾಸ್ತ್ರವಾಗುತ್ತೆ. ಅಷ್ಟಕ್ಕೂ ಅದ್ಹೇಗೆ ಅಂತ ಹೇಳ್ತೀವಿ ಕೇಳಿ. ರೌಡಿ ಶೀಟರ್ ಮೂಲಕ ದರ್ಶನ್ ಸಾಕ್ಷಿಗಳಿಗೆ, ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಬೆದರಿಸುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರು ಆಬ್ಜೆಕ್ಷನ್ ಹಾಕ್ತಾರೆ. ಆಗ ಪೊರ್ಕಿ ಜಾಮೀನಿಗೆ ಮತ್ತಷ್ಟು ಕಂಟಕವಾಗಲಿದೆ. ಅಭಿಮಾನಿಗಳು ಮಾಡಿದ ಕೆಲಸದಿಂದ ದಾಸ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದಾನೆ. ಈಗ ರೌಡಿ ಶೀಟರ್ ಸಹವಾಸ ಪೊರ್ಕಿ ಜಾಮೀನನ್ನ ಬಲಿ ಪಡೆದರೂ ಯಾವುದೇ ಆಶ್ಚರ್ಯವೇನಿಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲು ಫೋಟೋಗಳು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿವೆ. ಕಾಟೇರ ರೌಡಿ ಶೀಟರ್ಗಳ ಜೊತೆ ಇದ್ದ ಫೋಟೋಗಳು ಸಂಚಲನ ಮೂಡಿಸಿದೆ. ಹಾಗಾದ್ರೆ ಆ ಫೋಟೋಗಳು ರಿವೀಲ್ ಆಗಿದ್ದು ಹೇಗೆ? ತೋರಿಸ್ತೀವಿ ನೋಡಿ.